ಟಾಕ್ಸಿಕ್ ಸಿನಿಮಾದ ಬಿಸಿಯಲ್ಲಿ ಕಿರಾತಕನ ಕೈ ಬಿಟ್ಟ ರಾಕಿಂಗ್ ಸ್ಟಾರ್ ಯಶ್. ಹೌದು ಸ್ನೇಹಿತರೆ, ಕಿರಾತಕ 2 ಮಾಡುವ ಮೂವಿಯನ್ನ ಈಗ ಯಶ್ ರವರು ಗಿಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಹೌದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಈಗ ಕಿರಾತಕ 2 ಅನ್ನ ಯಶ್ ರವರು ಕೈ ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ನನಗೆ ಈ ಸಿನಿಮಾನ ಮಾಡೋಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರು ಹೇಳಿದ್ದಾರೆ. ಸೊ ಅದಕ್ಕಾಗಿ ಗಿಲ್ಲಿ ನಟರನ್ನ ಹಾಕೊಳ್ಳೋ ವಿಚಾರದಲ್ಲಿ ಒಂದು ಕಲಾಚಿತ್ರ ತಂಡ ಒಂದು ಗಿಲ್ಲಿ ಅವರನ್ನ ಆ ಒಂದು ವಿಡಿಯೋದಲ್ಲಿ ಆ ಒಂದು ಫಿಲ್ಮ್ ಅಲ್ಲಿ ಒಂದು ನಾಯಕನನ್ನಾಗಿ ಆಯ್ಕೆ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಕಿರಾತಕ 2 ಎಂಬ ಸಿನಿಮಾದ ಟೈಟಲ್ ನ ಇಡೋಕೆ ಯಶ್ ರವರ ಹತ್ತಿರ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳ್ಕೊಂಡಿದ್ದಾರೆ, ಒಂದು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. KVN ಪ್ರೊಡಕ್ಷನ್ ಒಂದು ಕಿರಾತಕ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಗಿಲ್ಲಿ ನಟರು ಈ ಒಂದು ಕಿರಾತಕ 2 ಮೂವಿಗೆ ಹೀರೋ ಆಗ್ತಿದ್ದಾರೆ. ಹಾಗೆ ಹೀರೋಯಿನ್ ಯಾರಪ್ಪ ಅಂತ ಇನ್ನು ಸದ್ಯದಲ್ಲಿ ತಿಳಿದು ಬಂದಿಲ್ಲ. ಸೊ ಹೀರೋಯಿನ್ ಕಾವ್ಯ ಅವರೇ ಆಗ್ಬೇಕು ಅಂತಕ್ಕಂತ ಒಂದು ಮಾತನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯಶ್ ಅವರು ಇಲ್ಲಿ ಗಿಲ್ಲಿ ಅವರಿಗೆ ಹೇಳಿದ್ದಾರಂತೆ, ಸೊ ಏನಾಗ್ತದೋ ಆಗ್ಲಿ, ಚೆನ್ನಾಗಿ ಮಾಡು, ನೀನ್ ಹಿಂದೆ ನಾನು ಇರ್ತೀನಿ, ಸೊ ನಿನ್ಗೇನಾದ್ರೂ ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಸೊ ತರುಣ್ ಸುಧೀರ್ ಅವರು ಕೂಡ ಇವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಿನ್ನ ಹತ್ರ ಒಂದು ಪ್ರತಿಭೆ ಇದೆ, ದಯವಿಟ್ಟು ಅದನ್ನ ಮುಂದೆ ತೋರಿಸ್ಕೋ, ಮುಂದೆ ಬಾ ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕಿರಾತಕ 2 ಒಂದು ಒಳ್ಳೆಯ ಸಿನಿಮಾ, ಮಂಡ್ಯದ ಅಪ್ಪಟ ಪ್ರತಿಭೆ ಆದಂತಹ ನಮ್ಮ ಗಿಲ್ಲಿ ಅವರಿಗೆ ಒಪ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಯಾಕಂದ್ರೆ ಗಿಲ್ಲಿ ಅವರು ಮಂಡ್ಯದ ಅಪ್ಪಟ ಪ್ರತಿಭೆ. ಹೌದು ಸ್ನೇಹಿತರೆ, ಒಂದು ಕಿರಾತಕದಲ್ಲಿ ಇರುವಂತಹ ಒಂದು ಸಾಂಗ್ ನ ಇಲ್ಲಿ ಮಂಡ್ಯದ ಒಂದು ಐದನಾದಂತಹ ಗಿಲ್ಲಿ ಅವರಿಗೆ ತುಂಬಾನೇ ಸಖತ್ತಾಗಿ ಸೂಟ್ ಆಗ್ತಾ ಇತ್ತು ಕಿರಾತಕ ಬಣ್ಣದಲ್ಲಿ ಇರತಕ್ಕಂಥದ್ದು. ಸೊ ಕಿರಾತಕ 2 ಸಿನಿಮಾ ಈಗ ಒಂದು ಯಶ್ ರವರ ಸಿನಿಮಾ ಆಗಿತ್ತು. ಸೊ ಆ ಸಿನಿಮಾನ ಈಗ ಯಶ್ ರವರು ಒಂದು ಟಾಕ್ಸಿಕ್ ಸಿನಿಮಾದ ಬಿಸಿ ಶೆಡ್ಯೂಲ್ ನಲ್ಲಿ ಇರೋದ್ರಿಂದ ನಾನು ಈ ಸಿನಿಮಾನ ಮಾಡೋಕೆ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಗಿಲ್ಲಿ ಅವರಿಗೆ ಈ ಒಂದು ಸಿನಿಮಾವನ್ನ ಬಿಟ್ಟುಕೊಟ್ಟಿದ್ದಾರೆ. ಸೊ ಗಿಲ್ಲಿ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ತುಂಬಾ ಒಂದು ಖುಷಿಯನ್ನ, ಇಂಥ ದೊಡ್ಡ ಸಿನಿಮಾವನ್ನ ನಡೆಸೋಕೆ ನಾನು ಅದೃಷ್ಟ ಮಾಡಿದೆ, ಥ್ಯಾಂಕ್ ಯು ಯಶ್ ಸರ್ ಅಂತಕ್ಕಂಥದನ್ನ ಒಂದು ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಸೊ ಈ ರೀತಿಯಾದ ಒಂದು ಮೂವಿಯನ್ನ ಮಾಡೋಕೆ ನನಗೆ ಪುಣ್ಯ ಮಾಡಿರ್ಬೇಕು, ರಾಕಿಂಗ್ ಸ್ಟಾರ್ ಯಶ್ ರವರ ಲೆವೆಲ್ಗೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ತುಂಬಾ ಖುಷಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಗಿಲ್ಲಿ ಅವರು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಸೊ ಈ ನಮ್ಮ ಗಿಲ್ಲಿ ಅವರು ಒಂದು ಮಂಡ್ಯದ ಪ್ರತಿಭೆ, ಅವರಿಗೆ ಒಂದು ಈ ಚಾನ್ಸ್ ಅನ್ನ ಕೊಡಿ, ಒಂದು ಒಳ್ಳೆಯ ಅಪ್ಪಟ ಪ್ರತಿಭೆ, ಹಾಗೆ ಒಂದು ನಗಿಸೋ ಒಂದು ಟ್ಯಾಲೆಂಟ್ ಕೂಡ ಇದೆ, ಒಂದು ಒಳ್ಳೆ ಪ್ರತಿಭೆ, ಹಾಗೆ ಒಂದು ಒಳ್ಳೆಯ ಒಂದು ಕಂಟೆಂಟ್ ಕ್ರಿಯೇಟರ್ ಕೂಡ. ಸೊ ಅವರಿಗೆ ಈ ಮೂವಿಯನ್ನ ಬಿಟ್ಕೊಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರು ಆ ಮೂವಿಯನ್ನ ಕೈ ಬಿಟ್ಟು ಗಿಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಮೂಲಗಳಿಂದ ತಿಳಿದು ಬಂದಿದೆ. ಸೊ ಈಗ ಒಟ್ಟಾರೆ ಆಗಬೇಕಂದ್ರೆ ಯಾವ ರೀತಿಯಾಗಿ ಒಂದು ಸಿನಿಮಾ ಇದು ಸ್ಟಾರ್ಟ್ ಆಗುತ್ತೆ ಅಪ್ಪ ಅಂತಂದ್ರೆ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗಲಿದೆ. ಸೊ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಯಶ್ ರವರು ಈ ಒಂದು ಶೂಟಿಂಗ್ ನ ಓಪನ್ ಒಳ್ಳೆಯ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಿ, ಸೊ ಆ ಮುಹೂರ್ತಕ್ಕೆ ಆಕ್ಷನ್ ಕಟ್ ಅನ್ನ ಹೇಳಬೇಕು ಅಂತಕ್ಕಂಥದ್ದು ಸೊ ಗಿಲ್ಲಿಯ ಆಸೆ ಆಗಿದೆ. ಸೊ ಗಿಲ್ಲಿ ಆಸೆಯಂತೆ ನಾನು ರಾಕಿಂಗ್ ಸ್ಟಾರ್ ಯಶ್ ರವರ ಆಶೀರ್ವಾದವನ್ನು ಪಡೆದು ಈ ಒಂದು ಮೂವಿಯನ್ನ ಸ್ಟಾರ್ಟ್ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡ್ಬೇಕಂದ್ರೆ ಯಶ್ ರವರು ಒಂದು ಒಳ್ಳೆಯ ಗುಣ ಅಂತಕ್ಕಂಥ ಮಾತನ್ನ ನಾವು ನೋಡಬಹುದು. ಯಾಕಂದ್ರೆ ಅಪ್ಪಟ ಹಳ್ಳಿ ಪ್ರತಿಭೆ ಯಶ್ ರವರು ಒಂದು ಬಡತನದ ಮೂಲದಿಂದ ಬಂದಂತವ್ರು. ಸೊ ಅದೇ ಮೂಲದಿಂದ ಬಂದಂತವ್ರು ಗಿಲ್ಲಿ ನಟ ಅವರು. ಸೊ ಇಂಥವ್ರನ್ನ ಬೆಳೆಸಬೇಕು ಅಂತಕ್ಕಂಥ ವಿಚಾರ ಕೂಡ ಯಶ್ ರವರಲ್ಲಿದೆ. ಸೊ ಯಶ್ ರವರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಗಿಲ್ಲಿ ನಟ ಕಿರಾತಕ 2 ಒಪ್ಪುತ್ತಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.